ತಮ್ಮನೇ ಅಕ್ಕಯ್ಯ ಭೀಮೇಶ್ವರ ಗತಿಯಂತೆಯೇ ಸ್ತ್ರೀಗಳು ನಮ್ಮನ್ನು ನಂಬಿ ಬಂದ ವಾಸ ಮಾಡುತ್ತಿರುವಳು. ನಂಬಿ ಬಂದ ಸ್ತ್ರೀಗಳನ್ನು ಭಂಗಪಡಿಸುವುದು ಧರ್ಮವಲ್ಲ. ಅದು ಯಾತಕ್ಕೆ ಧರ್ಮವಲ್ಲ ಅಗ್ರಜೆ? ಯೋಚಿಸು, ಇವಳ ಆಸೆಯನ್ನು ಬಿಟ್ಟು ಬಿಡು ತಮ್ಮ, ತಿಳಿಯದು ಇವಳ ಮರ್ಮ. ಅಹೋ ಅಕ್ಕ ಸುಧಿಷ್ಠ, ತಮ್ಮ ಬ್ರಹ್ಮನು ತನ್ನ ಮುಖಗಾಲ ಮಲ್ಲದೊಳು ಶಾರದೆಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನ ಗಂಗೆಯನ್ನು ಜಡೆಗಳು ತಂದಿಟ್ಟುಕೊಂಡನು. ಭಕ್ತ ವತ್ಸಲನಾದ ಲಕ್ಷ್ಮೀಕಾಂತನು ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ತಂದಿಟ್ಟುಕೊಂಡನು. ಪ್ರತಿಯೊಬ್ಬರೇ ಇಂಥವರನ್ನು ತಂದಿಟ್ಟುಕೊಂಡರು. ತ್ರಿಮೂರ್ತಿಗಳೇ ಈ ರೀತಿ ಮಾಡಿದಾಗಲೇ ನಮ್ಮಂತವರ ಪಾಡೇನು? ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ನಾನು ಮಾಡುವುದು ನನ್ನ ಕಲ್ಯಾಣಕ್ಕಾಗಿ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಇದು ಕಲ್ಯಾಣದ ಕೆಲಸವಲ್ಲ. ಹೌದು ಅಗ್ರಜೆ, ಹಾಳಾಗಿ ಕೆಲಸ ಮಾಡುತ್ತಿರುವೆ. ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಕಣ್ಣೀಲಿ ಕಂಡು ಭ್ರಮಿಸದವರುದಾರು. ಜಾತಲ್ಲಿಗಿಂತ ಈ ಹಿಂದೂ ಮುಖಿಯ ನಮ್ಮ ಕಳಿಸಿ ಅಗ್ರಜೆ, ಹೇಗಾದ್ರೂ ಮಾಡಿ ಕಳಿಸಬೇಕು. ಹೌದು ಅಕ್ಕಯ್ಯ. ತಮ್ಮನೇ ಅಕ್ಕಯ್ಯ, ಎಷ್ಟು ಹೇಳಿದ್ರು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ಅವಳನ್ನು ವಶ ಮಾಡಿದರೆ ನಂಬಿಕೆ ಬರುವುದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಬೇರೆ ಯಾರನ್ನಾದರೂ ಬಯಸು, ಏನಾರ ಆಶಯ ತ್ಯಜಿಸು. ಬೇರೆ ಸ್ತ್ರೀಯನ್ನು ಬಯಸಂತ ಹೇಳಿದ್ರೆ ಬೇಡ ನಿನಗೆಯಾ? ಹೌದು ಅಕ್ಕಯ್ಯ. ಮೂರ್ಖ, ಏನು ಅಗ್ರಜೆ ಆ ಮಾತು ಬೈಯುತ್ತಿರುವೆ? ರಥ ಸಿದ್ಧವಾಗಿದೆ, ಬಂದ ಬಹಳ ಹೊತ್ತಾಯ್ತು, ಹೋಗಿ ಬರುವಂತರಾಗ ಭ್ರಷ್ಟ, ಪಾಪಿಷ್ಟ. ತಾಯಿ ಸುಧಿಷ್ಣ, ನಿನಗೆ ಅತ್ತಕ್ಕೆ ಸಿಟ್ಟು? ಎನ್ನಂ ದುಷ್ಟ ಭ್ರಷ್ಟ ಎಂದು ಬೈಯುವುದೇ ಅತ್ತಕ್ಕೆ? ಈ ಶೈಲೇಂದ್ರಿಗೆ ನಲ್ಲದ ನಮ್ಮ ಪ್ರಜಾಸ್ಥಾನದಲ್ಲಿರುವ ಯಾರನ್ನಾದರೂ ಕಳಿಸುವೆನೆಂದು ಹೇಳಿದೆಯಲ್ಲ. ಈ ಹೆಣ್ಣನ್ನು ಬಿಟ್ಟು ನಾನು ಬೇರೆ ಸ್ತ್ರೀಗಳನ್ನು ಬಯಸುವುದಿಲ್ಲ. ನಾನು ಎಷ್ಟು ಬೇಡಿಕೊಂಡರೂ ನನ್ನ ಮೇಲೆ ನಿನಗೆ ಅಂತಃಕರಣ ಹುಟ್ಟಲಿಲ್ಲ. ಬಳಿ ಬಳಿರಿಯಾಗೆಲ್ಲ ಈ ಸಾಲದೆ ಅಕ್ಕಯ್ಯಲಿಗೆ ತಮ್ಮನೆಂಬ ಭಾವನೆ ಇಲ್ಲದೆ ಹೋಗಿತು. ಎನ್ನಂ ದುಷ್ಟ ಭ್ರಷ್ಟ ಎಂದು ಬೊಗಳುವಳಲ್ಲ, ಎನ್ನನ್ನು ಕಡೆಗಣಿಸಿದಳಲ್ಲ. ಅಕ್ಕಯ್ಯ, ನಾನು ನಿನಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಸೆ ಏತಕ್ಕೆ? ಬಳಿರ ನನ್ನ ಚಿರವಂ ಖಂಡಿಸಿ ನಿನ್ನ ಪಾದ ಸನ್ನಿಧ್ಯದಲ್ಲಿರುವೆ, ನಿನಗೆ ಅಪಕೀರ್ತಿ ಹೇಳ್ತಾರೆ. ಬಳಿ ಬಳಿರೆಗೆಲ್ಲ ಈ ಸಾಲದೆ ಭೂಪತಿ, ಅಕ್ಕಯ್ಯಲಾದ ಸುಧಿಷ್ಣಾ ದೇವಿಗೆ ಸಾನ್ನಿಧ್ಯದಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನೋಡಲ ಈ ಸಾರಥಿ ಶಿರವನ್ನು ಕತ್ತರಿಸಿಕೊಳ್ಳುವ ಅತಿ ಜಾಗೃತಿ. ಅಮ್ಮ, ಇಂಥ ತಮ್ಮ ಕಾಕೊಂಡು ಏನ್ ಮಾಡ್ತೀನಿ ನೋಡಂಗೆ. ಅಲ್ಲಮ್ಮ, ಇಂಥ ತಮ್ಮನ ಕಾಕೊಂಡು ಏನ್ ಮಾಡ್ತೀವಿ? ವಶ ಮಾಡಿಬಿಡಂಗೆ, ತಮ್ಮ ಸಿಗೋದಿಲ್ಲ ಇಂತ. ತಮ್ಮನೇ ಅಕ್ಕಯ್ಯ, ನೀನೆಂತ ತಮ್ಮನ್ನು ಹುಟ್ಟಿದೆಯೋ? ಏದಕ್ಕ ಅಗ್ರಜೆ? ಬೇಡ ಎಂದರೆ ಕೇಳಲಿಲ್ಲ. ನನಗೆ ಬೇಕಾಗಿರುವುದು ಕೇಳುವನ ಅಗ್ರಜೆ. ಅವಳ ಸಲುವಾಗಿ ಪ್ರಾಣ ಬಿಡುವಿಯಾ? ಬಿಡುವನ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಪ್ರಾಣ ಬಿಡಬೇಡ, ಅವಳನ್ನು ವಶ ಮಾಡಿಕೊಡುವೆಯಾ ಅಗ್ರಜೆ? ವಶ ಮಾಡಿಕೊಡುವೆನು ತಮ್ಮ. ಮಾಡಿಕೊಟ್ಟರೆ ನಾನು ಪ್ರಾಣ ಬಿಡುವುದಿಲ್ಲ ಅಗ್ರಜೆ. ಬೇರೆ ದಾರಿನೇ ಇಲ್ಲ. ಮತ್ತೆ ನಾನು ಏನು ಮಾಡಲಿ ಅಗ್ರಜೆ? ಅನುಜನೇ, ಅಕ್ಕಯ್ಯ, ಅವಳನ್ನು ವಶ ಮಾಡಿಕೊಡುತ್ತೆ ಎಂದಾಕ್ಷಣಕ್ಕೆ ಮನಸ್ಸು ಹೇಗಾಯಿತು? ಅವಳನ್ನು ವಶ ಮಾಡಿಕೊಡುತ್ತಾನೆ ಎಂದಾಗಲೇ ಆ ಸ್ವರ್ಗವೇ ನನಗೆ ದೊರಕಿದಂತಾಗುವುದು ಅಗ್ರಜೆ. ಆ ಸ್ವರ್ಗವೇ 3 ಗೇಣಂತಾಯ್ತು. ಬಹುದೂರವಾಯಿತು ಅಗ್ರಜೆ, ಒಂದೇ ಗೇಣ ಅಂದುಕೊಂಡಿರುವೆನೋ. ಅಮ್ಮನೇ ಅಕ್ಕಯ್ಯ,
ಹಾಲು ಸಕ್ಕರೆ ಕುಡಿದಂತಾಯಿತು, ಹಾಲು ಸಕ್ಕರೆ ದೊರಕಿದಂತಾಗಿತ್ತು, ಸ್ವರ್ಗಪತಿಗೆ ದೊರಕಿದಂತಾಗಿತ್ತು, ಜೇನುತುಪ್ಪ ಸವಿದ ಜೇನುತುಪ್ಪ ಸವಿದಂತಾಯಿತು ಅಕ್ಕಯ್ಯ. ಕುರುಡನಿಗೆ ಕಣ್ಣು ಬಂದಂತಾಯಿತು, ಕುಂಟನಿಗೆ ಕಾಲು ಬಂದಂತಾಯಿತು ತಮ್ಮನೇ. ಅಕ್ಕಯ್ಯ ಬಡವನಿಗೆ ಭಾಗ್ಯ ದೊರೆದಂತಾಯಿತು ತಮ್ಮನೇ. ಅಕ್ಕಯ್ಯ ಅವಳನ್ನು ವಶ ಮಾಡಿ ಕೊಟ್ಟರೆ ಮಾತ್ರ ಅವೆಲ್ಲ ಸಿಗುವ ಅಗ್ರಜೆ, ಇಲ್ಲವಾದರೆ ಆ ಸ್ಮಶಾನವೇ ಕಾಯುವುದು ಅಗ್ರಜೆ. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ನನ್ನ ಮಾತು ಕೇಳಲೇ ಭೋಜ. ತಮ್ಮರೇ ಅಕ್ಕಯ್ಯ ಪ್ರಾಣ ಬಿಡಬೇಡ, ವಶ ಮಾಡಿಕೊಡುವೆನು. ಹೌದು ಅಗ್ರಜೆ. ತಮ್ಮರೇ ಅಕ್ಕಯ್ಯ ಒಡ ಹುಟ್ಟಿದವನು ನೀನು, ಹೌದೇನು ಅಗ್ರಜೆ? ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದೇ. ಈಗ ಅರ್ಥ ಆಯ್ತು ನೋಡು ಅಗ್ರಜೆ ನಿನಗೆ. ತಮ್ಮನೇ ಅಕ್ಕಯ್ಯ ತಮ್ಮನ ಸಲುವಾಗಿ ನಾನು ಏನು ಬೇಕಾದ್ರೂ ಏನು ಮಾಡುವೆನು. ಬೇಕಾದರೂ ಮಾಡುವ ಅಗ್ರಜೆ. ತಮ್ಮನೇ ಅಕ್ಕಯ್ಯ ನಡೆಸಿಕೊಡವನು ನಿನ್ನ ಕಾರ್ಯವ, ನಡೆಸಿಕೊಡವನು ನಿನ್ನ ಕಾರ್ಯವ, ಸೈರಿಸು ಸೈರಿಸು ಅನುಜನೇ ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ನನ್ನ ಮಾತು ಕೇಳಲೇ ಹೋಗಾಣ. ಹಣೆ ಬರಕ್ಕೆ ಹೊಣೆಯೋ ಯಾರು ಬೈಲಂಬದೆ, ಬೆಂಬಲಿಗಿದ್ದ ಬೈಲರಾರು ಈ ಜಗದಲ್ಲೇ. ಹಣೆ ಬರಕ್ಕೆ ಹೊಣೆಯೋ ಯಾರು ಬೈಲಂಬದೆ, ಬೆಂಬಲಿಗಿದ್ದ ಬೈಲರಾರು ಈ ಜಗದಲ್ಲೇ. ನಡೆದು ಹೋಗಲು ಬರುತ್ತು ಹಾಕಿಡಲು ತಪ್ಪಲ ಅನುಜ ನಿನ್ನ ಪ್ರಾಣ, ಅನುಜ ಎಲ್ಲ ಮಾತು ಕೇಳಲೇ ಹೋದ. ತಮ್ಮನೇ ಅಕ್ಕಯ್ಯ ಹಣೆ ಬರಕ್ಕೆ ಹೊಣೆ ಯಾರು, ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದೇನು ಅಗ್ರಜೆ? ತಮ್ಮನೇ ಅಕ್ಕಯ್ಯ ಏನು ನಡೆಯಬೇಕು ಅದು ನಡೆಯಲೇಬೇಕು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಪ್ಪಿಸುವುದು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಇವಳನ್ನು ವಶ ಮಾಡಿಕೊಡುವೆನು. ಹೌದೇನು ಅಗ್ರಜೆ? ಪ್ರಾಣ ಬಿಡಬೇಡ ಅನುಜ, ಅಕ್ಕಯ್ಯನ ಮಾತೇ ನಿಜ. ಅಹೋ ತಾಯಿ, ಮಾನ ಅಪಮಾನ ನಿನ್ನದು. ನನ್ನ ಪ್ರಾಣವನ್ನು ಉಳಿಸಲಿಕ್ಕೆ ನೀನೇ ಕರ್ತಲು, ನಿನಗೆ ಹೆಚ್ಚಿಗೆ ಹೇಳುವ ಶಕ್ತಿ ನನ್ನಲ್ಲಿಲ್ಲ. ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ತಿಳಿದಿರಬೇಕು. ಹೇಗಾದರೂ ಪ್ರಯತ್ನ ಪೂರ್ವಕವಾಗಿ ಈ ಸ್ತ್ರೀಗಳನ್ನು ಕಳುಹಿಸಿ ಅಗ್ರಜೆ. ತಮ್ಮನೇ ಅಕ್ಕಯ್ಯ ಹೇಗಾದ್ರೂ ಮಾಡಿ ಯಾವುದಾದ್ರೂ ಪ್ರಯತ್ನ ಪೂರ್ವಕವಾಗಿ ಬೇಗನೆ ನನ್ನ ಗರಡಿ ಮನೆಗೆ ಆ ಸ್ತ್ರೀಯನ್ನು ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿವೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ ಅವರನ್ನು ಯಾವ ನೆಪದಿಂದ ಕಳಿಸಿಕೊಡುವನು ಗೊತ್ತೇ? ಯಾವ ವಿಧದಿಂದ ಕಳಿಸುವೆ ಅಗ್ರಜೆ? ಹೇಳಲು ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನರೆ, ಕನ್ನಡನ ಬಹುವಿನ ಎಡಲೆ ನಿನ್ನ ಕಾಲ ಸಾಗಲೇ.
ಹುಟ್ಟು ಕೇಳದೆ ತಪ್ಪದು ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ ಎಲ್ಲ ಮಾತು ಕೇಳಲೇ ಹೋದ. ತಮ್ಮನೇ ಅಕ್ಕಯ್ಯ ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಯರನ್ನು ನಿನ್ನ ಗರಡಿ ಬಳಿಗೆ ನಾನು ಕಳಿಸಿಕೊಡುವೆನು. ಹೌದೇನೋ ಅಗ್ರಜೆ? ಸಂತೋಷವಾಯಿತೆ? ಬಹಳ ಸಂತೋಷವಾಯ್ತು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಮತ್ತೇಕೆ ತಡ? ಹೇಳು ಅಗ್ರಜೆ. ಸಂತೋಷವಾಗಿ ರಥವನ್ನೇರು, ಗರಡಿ ಮನೆಗೆ ತೆರಳುವಂತನಾಗು. ತಡ ಮಾಡಿ ಆ ಸ್ತ್ರೀಯರನ್ನು ಕಳಿಸಿಕೊಡುವೆನು ತಮ್ಮ. ಅಕ್ಕಯ್ಯ ಆಹೋ ಅಗ್ರಜೆ, ಏನಂದ್ರಿ? ನಿನ್ನ ಅಗ್ನಗೆ ಪ್ರತಿ ಉತ್ತರ ಉಂಟೆ. ಹಾ, ಎನ್ನಗೆ ಅಪ್ಪನಿಗೆ ತಗೆಸ್ ಪಾಲಿಸು, ನಾನು ಹೋಗಿ ಬರುವೆನು. ಹೋಗಿ ಬರುವಂತನಾಗು. ಓದನೆಂದು ಕಾರ್ಯವನ್ನು ಮಾತ್ರ ಮರಿಯಬೇಡ. ನಾನು ಮರೆತು ಮಲಗಿದ್ರೆ ನೀನೆಲ್ಲಿ ಸುಮ್ಮನಿರುವೆ, ಅಲ್ಲಿಗೆ ಬರುವೆ. ಓ ಮುಖ ಬಳಿ ಬಳಿರೆ ಅಕ್ಕಯ್ಯ, ನಾನು ಓದನೆಂದು ಅಧಿಕಾರಾಯೇ ಅನುಜ